ಎಸ್ ವಿದ್ಯಾರ್ಥಿಗಳೇ, ನಾಳೆ ನೀವು ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ದೀರಾ. ಸೊ ನಾಳೆ ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ದೀರಲ್ಲ, ಕೆಲವೊಂದಿಷ್ಟು ನುಡಿಗಳು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನಾನು. ಪಾಯಿಂಟ್ ನಂಬರ್ 1, ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಬರೆಯಲು ಪ್ರಾರಂಭಿಸಬೇಡಿ. ಒಂದ್ಸಲ ಪೂರ್ತಿ ಪ್ರಶ್ನೆ ಪತ್ರಿಕೆ ಓದಿರಿ. ಓಕೆ, ನಾಳೆ ನಿಮಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವೇನ್ ಮಾಡಬೇಕು ಅಂತಂದ್ರೆ, ಕೊಟ್ಟ ತಕ್ಷಣ ಬರೆಯಕ್ಕೆ ಸ್ಟಾರ್ಟ್ ಮಾಡಬಾರ್ದು. ನಿಮಗೆ 15 ನಿಮಿಷ ಪ್ರಶ್ನೆಗಳನ್ನು ಓದಕ್ಕಂತಾನೆ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನ 15 ನಿಮಿಷ ನೀಟಾಗಿ ಓದಬೇಕು. ಕೊಟ್ಟ ತಕ್ಷಣ ಉತ್ತರ ಬರೆಯಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಗೊತ್ತಾಯ್ತಾ? ಪಾಯಿಂಟ್ ನಂಬರ್ 1. ರೋಹಿತ್, ದಿಲೀಪ್, ನೆಕ್ಸ್ಟ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರಶ್ನೆಗಳನ್ನು ಓದುವಾಗಲೇ ನಿಮಗೆ ಸುಲಭ ಎನಿಸುವ ಪ್ರಶ್ನೆಗಳನ್ನು ಪೆನ್ಸಿಲ್ನಲ್ಲಿ ಚಿಕ್ಕದಾಗಿ ಮಾರ್ಕ್ ಮಾಡಿಕೊಳ್ಳಿ. ಅದೇ ಪ್ರಶ್ನೆಗಳನ್ನು ಮೊದಲು ಉತ್ತರಿಸಲು ಪ್ರಯತ್ನಿಸಿ. ಆಗ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿಯಾಗಿ ಉಳಿದ ಪ್ರಶ್ನೆಗಳ ಉತ್ತರಗಳು ನೆನಪಾಗ್ತವೆ. ಈಗ ಕ್ವಶನ್ ಓದ್ತಾ ಇರ್ತೀರಲ್ಲ, ಒಂದು ಚಿಕ್ಕ ಪೆನ್ಸಿಲ್ ತಗೊಂಡು, ಓಕೆನಾ, ನಿಮಗೆ ಯಾವುದು ಅದರಲ್ಲಿ ಎಷ್ಟು ಪ್ರಶ್ನೆಗಳು ತುಂಬಾ ಈಸಿ ಇದಾವ ಅಂತ ಅನ್ಸುತ್ತೆ, ಅದ್ರ ಮೇಲೆ ಒಂದು ಚುಕ್ಕಿ ಇಡಿ, ಒಂದು ಪಾಯಿಂಟ್ ಇಟ್ಬಿಡಿ. ಓಕೆನಾ? ಸೊ ಈಗ ಪ್ರಶ್ನೆಗಳು ಓದ್ತೀರಾ. ಸೊ ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 38 ಪ್ರಶ್ನೆಗಳು ಇರ್ತವೆ. ಸೊ ನಿಮಗೆ ಅದರಲ್ಲಿ ಎಷ್ಟು ಪ್ರಶ್ನೆಗಳು ಈಸಿ ಅನಿಸ್ತವೆ, ಒಂದು ಪೆನ್ಸಿಲ್ ಇಂದ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಆ ಈಸಿ ಅನಿಸಿರೋ ಪ್ರಶ್ನೆಗಳನ್ನೇ ನೀವು ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ಅವಾಗ ನನಗೆ ಎಷ್ಟು ಪ್ರಶ್ನೆಗಳು ಈಸಿ ಅನಿಸ್ಬಿಟ್ಟಿದಾವೆ ಸೊ ಅಂತ ನಿನಗೆ ಖುಷಿ ಆಗುತ್ತೆ. ಅವಾಗ ನಿನ್ನ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ಎಲ್ಲಾ ಪ್ರಶ್ನೆಗೂ ಉತ್ತರ ಬರೀಬೇಕಂತ ನಿನಗೆ ಅನ್ಸುತ್ತೆ ಮನಸ್ಸಲ್ಲಿ. ಓಕೆನಾ? ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಎಲ್ಲಾ ಪ್ರಶ್ನೆಗೂ ನಾನು ಈಸಿಯಾಗಿ ಉತ್ತರಿಸಬಹುದು ಅಂತ ನಿನ್ ಮನ್ಸು ಹೇಳುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಪ್ರಮೇಯದಲ್ಲಿ ಕಡ್ಡಾಯವಾಗಿ ಚಿತ್ರ ಬಿಡಿಸಲೇಬೇಕು. ಚಿತ್ರವಿಲ್ಲದೆ ಪೂರ್ತಿ ಪ್ರಮೇಯ ಸಾಧಿಸಿದರೂ ಅಂಕ ಸಿಗುವುದಿಲ್ಲ. ಈಗೇನು ನೀವು ಥೇರಮ್ ಬರೀತಿರಲ್ಲ, ಥೇರಮ್ಮು, ಅದು ತೇಲ್ಸ್ ಥೇರಮ್ ಆಗಿರ್ಬೋದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಿಕೆಗಳ ಉದ್ದ ಆಗಿರ್ಬೋದು. ಓಕೆನಾ? ಅಥವಾ ಇನ್ನೂ 4 ಪ್ರಮೇಯಗಳಿದಾವೆ. ಅವು ಯಾವ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ನಾನು ಹೇಳಿದ್ದೀನಿ. ಓಕೆನಾ? ಆ ಪ್ರಮೇಯಗಳನ್ನು ಬರಿಬೇಕಾದ್ರೆ ನೀವು ಕಡ್ಡಾಯವಾಗಿ ಮಸ್ಟ್ ಅಂಡ್ ಶುಡ್ ಡೈಗ್ರಾಮ್ ಬರಿಬೇಕು, ದತ್ತ ಬರಿಬೇಕು, ಡೇಟಾ, ಕನ್ಸ್ಟ್ರಕ್ಷನ್ ರಚನೆ, ಸಾಧನೀಯ ಟು ಪ್ರೂವ್, ಸಾಧನೆ ಪ್ರೂಫ್ ಮಾಡಲೇಬೇಕು. ಓಕೆನಾ? ಎಸ್. ಒಂದ್ ವೇಳೆ ಚಿತ್ರ ಬಿಡಿಸಿಲ್ಲ ಅಂತಂದ್ರೆ ನೀವು ಪೂರ್ತಿ ಪ್ರಮೇಯ ಬರೆದ್ರೂ ಮಾರ್ಕ್ಸ್ ಸಿಗೋದಿಲ್ಲ. ಆಮೇಲೆ ಪಾಯಿಂಟ್ ನಂಬರ್ 4, ಗ್ರಾಫ್. 4 ಮಾರ್ಕ್ಸ್ಗೆ ನೀವು ಗ್ರಾಫ್ ಬಿಡಿಸ್ತೀರಲ್ಲ, ಆ ಗ್ರಾಫ್ ಬಿಡಿಸಿದ ಮೇಲೆ ನೋಡಿ, ಆ 2 ರೇಖೆಗಳು ಛೇದಿಸಿದ್ರೆ ಆ ಛೇದಿಸುವ ಬಿಂದುಗಳ ಬೆಲೆಗಳನ್ನು ತಪ್ಪದೇ ಬರಿಬೇಕು. ಎರಡು ಲೈನ್ ಸೇರಿರ್ತಾವಲ್ಲ, ಅಲ್ಲಿ ಒಂದು ಪಾಯಿಂಟ್ ಇಟ್ಬಿಟ್ಟು 2 ಲಂಬ ರೇಖೆಗಳನ್ನ ಹಾಕಿ x = ಒಂದು ವ್ಯಾಲ್ಯೂ ಬರುತ್ತಾ, y = ಒಂದು ವ್ಯಾಲ್ಯೂ ಬರುತ್ತಾ, ಆ x ವ್ಯಾಲ್ಯೂ y ವ್ಯಾಲ್ಯೂ ಬರೀಲೇಬೇಕು. ಫಾರ್ ಎಕ್ಸಾಂಪಲ್ x = 3, y = 2 ಅಂತ ಬರ್ಬೋದು. ಬಂತಂದ್ರೆ ಅದನ್ನ ಬರೀಲೇಬೇಕು. ಗೊತ್ತಾಯ್ತಾ? ಗ್ರಾಫ್ ಬಿಡಿಸಿದ ನಂತರ 2 ರೇಖೆಗಳು ಎಲ್ಲಿ ಕೂಡ್ತಾವಲ್ಲ, ಛೇದಿಸ್ತಾವಲ್ಲ, ಆ ಬಿಂದುಗಳ ಬೆಲೆಗಳನ್ನು ತಪ್ಪದೇ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನಂಬರ್ 5 ಏನಪ್ಪಾ ಅಂತಂದ್ರೆ, ಉತ್ತರ ನೆನಪಾಗದ ಪ್ರಶ್ನೆಗೋಸ್ಕರ ಹೆಚ್ಚು ಸಮಯ ವ್ಯರ್ಥ ಮಾಡಬೇಡಿ. ನಿನಗೆ ಯಾವ್ದಾದ್ರೂ ಪ್ರಶ್ನೆ ಗೊತ್ತಾಗಿರಲ್ಲ, ಅದು ಈಗ ಏನಿದು ಆನ್ಸರ್ ಏನಿರ್ಬೋದು ಅಂತ ಅದಕ್ಕೋಸ್ಕರ ಟೈಮ್ ಜಾಸ್ತಿ ಕೊಡಕ್ ಹೋಗ್ಬೇಡಿ. ಯಾವ ಗೊತ್ತಿದ ಅವನು ಫಸ್ಟ್ ಬರೆದ್ಬಿಡಿ, ಯಾವ್ದು ಗೊತ್ತಿರಲ್ಲ ಅದನ್ನ ಲಾಸ್ಟ್ ಬರೆಯಕ್ಕೆ ಇಟ್ಕೊಳ್ಳಿ ಅದನ್ನ. ಓಕೆನಾ? ಪಾಯಿಂಟ್ ನಂಬರ್ 6, ಪ್ರಶ್ನೆ ಕ್ರಮ ಸಂಖ್ಯೆ ತಪ್ಪದೆ ಹಾಕಿ ನಂತರ ಉತ್ತರ ಬರೆಯಿರಿ. ಕೊನೆಯಲ್ಲಿ ಉತ್ತರ ಪತ್ರಿಕೆ ವಾಪಸ್ ಕೊಡುವಾಗ ಎಲ್ಲಾ ಉತ್ತರಗಳಿಗೂ ಪ್ರಶ್ನೆ ಸಂಖ್ಯೆ ಹಾಕಿದೆ ಅಂತ ಪರೀಕ್ಷೆ ಮಾಡಿ ನಂತರ ಕೊಡಿ. ನೋಡಿ, ನೀವು ಕ್ವಶನ್ಗೆ ಉತ್ತರ ಬರೀತಿರ್ತೀರಲ್ಲ, ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ಬರ್ದಿದೀವ, ಕ್ವಶನ್ ನಂಬರ್ 1, 2, 3
ಈಗ 15ನೇ ಕ್ವಶನ್ ಬರಿತಾ ಇದೆಯಾ ಅಂದ್ರೆ ಪ್ರಶ್ನೆ 15 ಅಂತ ಬರೆದು 15 ಕೆಳಗಡೆ ಉತ್ತರ ಪರಿಹಾರ ಅಂತ ಬರ್ದಿರ್ಬೇಕು. ಕ್ವಶನ್ ನಂಬರ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡೋ ಟೀಚರ್ಸ್ಗೆ ನೀವು ಯಾವ ಪ್ರಶ್ನೆಗೆ ಉತ್ತರ ಬರ್ದಿದ್ದ ನೀವು ಕ್ವಶನ್ ನಂಬರೇ ಬರ್ದಿಲ್ಲ ಅಂತ ನಿಮಗೆ ಮಾರ್ಕ್ಸ್ 0 ಕೊಡ್ತಾರೆ. ಅದಕ್ಕೆ ಕ್ವಶನ್ ನಂಬರ್ನ ನೀಟಾಗಿ ಬರಿಬೇಕು. ಕ್ವಶನ್ ನಂಬರ್ ನೀಟಾಗಿ ಬರೆದ್ರೆ ಅದು ಉತ್ತರ ಸರಿಯಾಗಿತ್ತಂದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಅದಕ್ಕೆ ಆನ್ಸರ್ ಪೇಪರ್ ಕೊಡೋದಕ್ಕಿಂತ ಮುಂಚೆ ಎಲ್ಲಾ ಪ್ರಶ್ನೆ ಸಂಖ್ಯೆ ಬರ್ದಿದೀವ ನಾವು ಅಂತ ಚೆಕ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಯಾವ್ದಾದ್ರು ಒಂದು ಪ್ರಶ್ನೆ ಹಾಕಿಲ್ಲ, ನಂಬರ್ ಹಾಕಿಲ್ಲ ಅಂದ್ರೆ ನಂಬರ್ ಹಾಕ್ಬೇಕು ಕೊಡೋದಕ್ಕಿಂತ ಮುಂಚೆ. ಪಾಯಿಂಟ್ ನಂಬರ್ 7, ಬಹು ಆಯ್ಕೆ ಪ್ರಶ್ನೆಗಳ ಉತ್ತರ ಮತ್ತು ಆಯ್ಕೆಗಳ ಕ್ರಮ ಸಂಖ್ಯೆಯನ್ನು ತಿದ್ದುವುದು, ಚಿತ್ಕಾಟ್ ಮಾಡುವುದು ಬೇಡ. ಈಗ MCQ ಬರ್ತಾವಲ್ಲ, ಕ್ವಶನ್ ನಂಬರ್ 1 ರಿಂದ 8, ಪ್ರಶ್ನೆ 1 ರಿಂದ 8 ಏನು ಬರ್ತಾವಲ್ಲ ಅವುಗಳನ್ನ ಈಗ ಕ್ವಶನ್ ನಂಬರ್ 1ಗೆ ಆಪ್ಷನ್ ಸಿ ಆಗಿತ್ತಂತಂದ್ರೆ ನೀನು ಸಿ ಅಂತ ಬರೆದು ಆಪ್ಷನ್ ಸಿ 0 ಅಂತ ಬರೀಬೇಕು. ಬರೀ 0 ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಆಪ್ಷನ್ ಸಿ 0 ಅಂತ ಬರೀಬೇಕು. ಗೊತ್ತಾಯ್ತಾ? ABCD ಇರ್ತಾವಲ್ಲ, ಸಿ ಇತ್ತಂದ್ರೆ ಸಿ ಅಂತ ಬರೆದು ಸಿ ಉತ್ತರ ಏನು 0. ಆಮೇಲೆ ಎರಡನೇ ಪ್ರಶ್ನೆಗೆ ಡಿ ಆಗಿತ್ತಂದ್ರೆ ಡಿ ಅಂತ ಬರೆದು ಆನ್ಸರ್ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಬರೀಬೇಕು. ಗೊತ್ತಾಯ್ತಾ? ಸೊ ABCD ಅವೇನಿದಾವಲ್ಲ ಕ್ರಮಾಕ್ಷರಗಳನ್ನ ನಾವು ಬರೀಬೇಕು. ಮತ್ತೆ ಒಂದ್ಸಲ ಒಂದ್ ಪ್ರಶ್ನೆಗೆ ಸಿ, 1ನೇ ಕ್ವಶನ್ಗೆ ಸಿ ಅಂತ ಬರ್ದಿರ್ತೀವಿ, ಆಮೇಲೆ ಯಾರೋ ನಿಮ್ ಫ್ರೆಂಡ್ ಸಿ ಎಲ್ಲ ಕಣೋ ಡಿ ಅಂತ ಹೇಳ್ತಾನೆ, ಅವಾಗ ಅಲ್ಲಿ ಚಿತ್ಕಾಟ್ ಮಾಡಿ ಸಿ ಅಳಿಸಿ ಡಿ ಅಂತ ಹಿಂಗ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಬರೆಯೋದಕ್ಕಿಂತ ಮುಂಚೆನೆ ಯೋಚನೆ ಮಾಡಿ ಬರೀಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಲಾಸ್ಟ್ ಪಾಯಿಂಟ್, ಯಾವುದೇ ಪ್ರಶ್ನೆಗೂ ಅನಗತ್ಯ ಸಮಯ ವ್ಯರ್ಥ ಮಾಡಬೇಡಿ. ಯಾವ್ದಾದ್ರು ಒಂದು ಪ್ರಶ್ನೆಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಇದು ಏನ್ ಬರುತ್ತೋ, ಯಾವ್ದು ಕಷ್ಟ ಅನ್ಸುತ್ತೋ ಅದ್ರ ಲಾಸ್ಟ್ ಇಟ್ಕೊಳ್ಳಿ. ಈಸಿ ಆಗಿರೋ ಎಲ್ಲ ಬರೆದ್ಬಿಡಿ. ಸುಮ್ಮನೆ ಯಾವುದೋ ಒಂದು ಪ್ರಶ್ನೆನ 20 ನಿಮಿಷ ಅರ್ಧ ಗಂಟೆ ಅದನ್ನ ನೋಡ್ಕೊಂತ ಕೂತ್ಕೊಳ್ಳೋದು, ಇದು ಬರ್ತಾ ಇಲ್ಲ ಅಂತ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಸಮಯ ಓಡ್ತಾ ಇರುತ್ತೆ. ಸೊ ನೀವು ಪ್ರಶ್ನೆಗಳನ್ನು ಬರಿತಾ ಇರಬೇಕು. ಹಾಫ್ ಆನ್ ಅವರ್ಗೆ ಒಂದ್ಸಲ, 1 ಅವರ್ಗೆ ಒಂದ್ಸಲ ಟೈಮ್ ಕೇಳ್ತಾ ಇರಬೇಕು. ಅಲ್ಲೊಂದು ಗಡಿಯಾರ ಹಾಕಿರ್ತಾರೆ, ಹಾಕಿಲ್ಲ ಅಂದರೆ ನಿಮ್ಮ ಸೂಪರ್ವೈಸರ್ಗೆ ಸರ್ ಟೈಮ್ ಎಷ್ಟಾಯ್ತು ಸರ್ ಅಂತ ಕೇಳಬೇಕು. ಅವರು ಎವ್ರಿ 1 ಅವರ್, ಪ್ರತಿ 1 ಗಂಟೆಗೂ ಸಮಯ ಹೇಳ್ತಾ ಇರ್ತಾರೆ. ನೀನು ಆ ಸಮಯ ಜೊತೆಗೆ ನಿಂದು ಆನ್ಸರ್ ಬರಿತಾ ಹೋಗಬೇಕು. ಇಲ್ಲಾಂದರೆ ಕೆಲವಷ್ಟು ವಿದ್ಯಾರ್ಥಿಗಳು ಸರ್ ನನಗೆ ಎಲ್ಲ ಉತ್ತರ ಗೊತ್ತು ಸರ್, ಆದರೆ ಸಮಯ ಕಡಿಮೆ ಆಗ್ಬಿಡ್ತು ಸರ್ ನನಗೆ, ಹಾಗಾಗಿ ನನಗೆ ಬರೆಯೋಕ್ಕಾಗಿಲ್ಲ ಅಂತಾರೆ. ಗೊತ್ತಾಯ್ತಾ? ಎಲ್ಲ ಬರಿತಾ ಇದ್ದೆ ಸರ್, ಇಸ್ಕೊಂಡ್ಬಿಟ್ರು ಸರ್, ನಾನು ಬರಿತಾ ಇದ್ದೆ ಪೇಪರ್ ಇಸ್ಕೊಂಡ್ಬಿಟ್ರು ಸರ್ ನನಗೆ, ಹಾಗಾಗಿ ಬರೆಯೋಕ್ಕಾಗಲಿಲ್ಲ ಅಂತಾರೆ. ಅದಕ್ಕೆ ಟೈಮ್ ಆದಮೇಲೆ ಎಲ್ಲ ಟೀಚರ್ಸು ತಗೊಂತಾರೆ, ನಾನಾಗಲಿ ಬೇರೆದವ್ರು ಯಾರೇ ಆಗಲಿ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂತಂದರೆ ಆ ಕೊಟ್ಟಿರೋ ಸಮಯದಲ್ಲಿ ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಬರೆಯೋದನ್ನ ಕಲ್ತ್ಕೊಂಡಿರ್ಬೇಕು, ಬೇಗ ಬರೆದು ಕೊಡಬೇಕು. ಗೊತ್ತಾಯ್ತಾ? ವೆರಿ ಗುಡ್. ಎಲ್ರಿಗೂ ಒಳ್ಳೇದಾಗ್ಲಿ. SSLC ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಬಾಯ್. ಬಾಯ್ ಸರ್.